ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದ ನನ್ನ ಜೊತೆ ಮಾತಾಡೋದಕ್ಕೆ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರಿದ್ದಾರೆ. ಸರ್, ನಿಮ್ಮ ಜೊತೆ ಸಮಕಾಲೀನ ಸಂಸದರು ಕೂಡ ಈ ರೀತಿ ಒಂದು ಪೆನ್ ಡ್ರೈವ್ ಹೊರಗೆ ಬರುತ್ತೆ, ಇದ್ರ ಬಗ್ಗೆ ಮೊದಲ ರಿಯಾಕ್ಷನ್ ಸರ್? ನೋಡಿ, ಇದು ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಬಹುಶಃ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದಲ್ಲಿ ಈ ಥರದ ಪ್ರಕರಣಗಳು ಆಗಿಂದಾಗೆ ಸದ್ದು ಮಾಡ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಮಾಡ್ತಕ್ಕಂಥ ಅಗೌರವ. ಇವತ್ತು ಒಂದು ಕಡೆ ಮಾಜಿ ಮಂತ್ರಿಗಳ ಮೊಮ್ಮಗ, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳ ಮಗ. ಸೊ ಇವರು ಈ ರೀತಿಯಾಗಿ ಒಂದು ಕುಟುಂಬದ ನಿರ್ವಹಣೆನೇ ಮಾಡಲಿಕ್ಕೆ ಬರಲಿಲ್ಲ ಅಂತ ಅಂದರೆ ದೇಶದ ಹೆಣ್ಣುಮಕ್ಕಳನ್ನು, ರಾಜ್ಯದ ಹೆಣ್ಣುಮಕ್ಕಳನ್ನು ಯಾವ ರೀತಿ ಕಾಪಾಡ್ತಾರೆ? ಹಾಗಾಗಿ ಇವತ್ತು ಬಹುಶಃ ಇಡೀ ಹಾಸನ ಜಿಲ್ಲೆ ಹೆಣ್ಣುಮಕ್ಕಳು, ತಾಯಂದಿರು, ಸಹೋದರಿಯರಿಗೆ ರಕ್ಷಣೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇದೊಂದು ಅಸಹ್ಯ ತರುವಂಥದ್ದು. ನಾವು ಹೆಣ್ಣಿನ ಬಗ್ಗೆ, ಆ ಕುಟುಂಬದ ಬಗ್ಗೆ ಏನು ಗೌರವ ಇಟ್ಕೊಂಡಿದ್ವಿ, ಬಹುಶಃ ಇವತ್ತು ಅದೆಲ್ಲವೂ ಕೂಡ ನೀರ್ಪಾಲಾಗಿದೆ. ಇವತ್ತು ಇದಕ್ಕೆ ನೇರ ಹೊಣೆಗಾರರು ಆ ಕುಟುಂಬನೇ ಹೊರತು ಬೇರೆಯವರಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಅನೇಕ ಬಾರಿ CD ಪೆನ್ ಡ್ರೈವ್ ಸದ್ದು ಹಿಂದೆನೂ ಕೂಡ ಪತ್ರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಚರ್ಚೆ ಆಗಿತ್ತು ಅನ್ನೋವಂಥದ್ದು, ಅದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ಅಂತಕ್ಕಂಥದ್ದು ಕೂಡ ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಗೊತ್ತಿದ್ದು ಕೂಡ ಅವರನ್ನು ರಕ್ಷಣೆ ಮಾಡ್ತಾ, ಅವರನ್ನು ಪೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೇರೆಯವರಾಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾಯಿದ್ರು ಅನ್ನೋದನ್ನು ಕೂಡ ಇವತ್ತು ನಾವು ಗಮನಿಸಬೇಕಾಗಿದೆ. ಇದು NDA ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವಂಥದ್ದು ಹಾಲಿ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ತಾಲಿಬಾಗ್ಯದ ಬಗ್ಗೆ ಮಾತನಾಡೋರಂಥವ್ರು ಹಾಸನ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಬೆತ್ತಲೆ ಮಾಡುವಂಥ ಕೆಲಸ ಇವತ್ತು ನಡೆದಿದೆ ಅನ್ನೋದು ಇವತ್ತು ಇಡೀ ಪ್ರಧಾನಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಸರ್, ಈ ಹಿಂದೆ ಈಗ NDA ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆ ನಿಂತಿರೋದು, ಈ ಹಿಂದೆ ಕಾಂಗ್ರೆಸ್ ಮತ್ತು JDS ಜಂಟಿಯಾಗಿ ನಿಂತಹ ಸಂದರ್ಭದಲ್ಲಿ ಅವರು ಸಂಸದರಾಗಿದ್ದರು. ಕಳೆದ 5 ವರ್ಷದಿಂದ ಸಂಸದರಾಗಿದ್ದರು. ಎಲ್ಲೂ ಇದರ ಬಗ್ಗೆ ಯಾರಿಗೂ ಏನೂ ಸುಳಿವೇ ಸಿಕ್ಕಿಲ್ಲ ಸರ್? ಅಲ್ಲ, ಸುಳು ಸಿಕ್ಕಿಲ್ಲ ಅಂತಲ್ಲ, ಅವ್ರ ಕುಟುಂಬಕ್ಕೆ ಸುಳು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಇದೆ. ಈಗಾಗಲೇ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೂಡ, ಕೆಲವು ರಾಜ್ಯ ನಾಯಕರುಗಳು ಕೂಡ ಸ್ಪಷ್ಟಪಡಿಸಿದರೆ ನನಗೆ ಗೊತ್ತಿತ್ತು ಈ ವಿಚಾರ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ. ಹಂಗಂದರೆ ಗೊತ್ತಿದ್ರೂ ಕೂಡ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡಲಿಕ್ಕೆ, ಮಹಿಳೆಯರ ರಕ್ಷಣೆಯನ್ನು ಮಾಡಲಿಕ್ಕೆ, ಅದು ವಿಶೇಷವಾಗಿ ಅಸಹ್ಯ ತರುವಂಥದ್ದು ಅಂತಂದರೆ ತಾಯಂದಿರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ತಾಯಂದಿರಿಗೆ ಮಾಡಿದಂಥ ಅಪಮಾನ ಇದು ಎಂಥದ್ದು ಅಂತ ಹೇಳಿದ್ರೆ, ಬಹುಶಃ ಹೆಣ್ಣು ಕುಲಕ್ಕೆ ಒಂದು ದೊಡ್ಡ ಕಳಂಕ. ಅದರಲ್ಲೂ ಕೂಡ ದೇವೇಗೌಡರ ಕುಟುಂಬದಲ್ಲಿ ಈ ಥರದ ಘಟನೆಗಳು ಆಗಿಂದಾಗೆ ಸದ್ದಾಯ್ತೈತೆ. ಹೆಣ್ಮಕ್ಳ ಮೇಲೆ ಈ ಥರದ ಪ್ರಕರಣಗಳು, ವಿಚಾರಗಳು ಚರ್ಚೆಗೆ ಬರ್ತದೆ ಅಂತ ಹೇಳಿದ್ರೆ ಅದನ್ನೆಲ್ಲನೂ ಕೂಡ ದಬಾಯಿಸ್ಕೊಂಡು ಹೋಗ್ಬೋದು, ನಿಭಾಯಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥ ಒಂದು ಬುದ್ಧಿ ಇವತ್ತು ಎದ್ದು ಕಾಣಿಸ್ತಾ ಇದೆ. ಸರ್, ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ, ಇದರಲ್ಲಿ ವೈಯಕ್ತಿಕ ವಿಚಾರ ದಯವಿಟ್ಟು ದೇವೇಗೌಡರ ಹೆಸರಾಗಲಿ ಕುಮಾರಸ್ವಾಮಿ ಹೆಸರಾಗಲಿ ತರಬೇಡಿ. ಯಾಕೆ ಪ್ರತಿ ಬಾರಿ ನಮ್ಮ ಹೆಸರನ್ನ ತರ್ತೀರಾ? ಪ್ರಜ್ವಲ್ ರೇವಣ್ಣ ವಿಚಾರ, ಅದನ್ನು ಈಗ SIT ತನಿಖೆ ಇದೆ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗುತ್ತೆ, ಅದಕ್ಕೆ ನಾವು ಕೂಡ ಬೆಂಬಲಿಸ್ತೀವಿ ಅಂತ ಹೇಳ್ತಾರೆ. ನಮ್ಮ ಹೆಸರನ್ನ ಪ್ರಸ್ತಾಪ ಮಾಡಬೇಡಿ, ಕುಟುಂಬದ ಹೆಸರನ್ನ ಪ್ರಸ್ತಾಪ ಮಾಡಬೇಡಿ ಅಂತಾರೆ. ರಕ್ಷಣೆಗೆ ನಿಂತಿರೋರೇ ಕುಟುಂಬ, ಬೆಳೆಸಿರೋರು ಕುಟುಂಬ, ಓಟ್ ಕೇಳಿರೋರು ಕುಟುಂಬ, ರಾಜಕಾರಣಕ್ಕೆ ತಂದಿರೋರು ಕುಟುಂಬ. ಒಳ್ಳೇದಾದಾಗ ಕುಟುಂಬ, ಇಲ್ಲದೇ ಇದ್ದಾಗ ಕೆಟ್ಟದಾಯಿತು ಅಂತ ಅಂದಾಗ ಬೇರೆಯವರು ಅಂತಾನ. ಇದು ಬಹುಶಃ ಅವರ ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ನುಣ್ಸ್ಕೊಳ್ಳೋವಂಥ ಪ್ರಯತ್ನ. ಇವತ್ತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು. ಹುಬ್ಳಿ ಘಟನೆಯನ್ನು ಇಡೀ ದೇಶದಲ್ಲಿ ಪ್ರಚಾರ ಮಾಡ್ತಾರೆ. ಇದನ್ನು ಯಾಕೆ ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ ಅವರು? ಹುಬ್ಳಿ ಪ್ರಕರಣವನ್ನು ಪ್ರಸ್ತಾಪ ಮಾಡ್ತಕ್ಕಂಥವರು ಹಾಸನದ ಈ ವಿಚಾರ, ಪೆನ್ ಡ್ರೈವ್ ವಿಚಾರವನ್ನು ಒಬ್ಬ ಸಂಸತ್ ಸದಸ್ಯರು, NDA ಅಭ್ಯರ್ಥಿ ಈ ಥರ ಮಾಡಿದ್ದಾರೆ, ಇದು ದೇಶಕ್ಕೆ ಆದಂಥ ಅಪಮಾನ, ನಾರಿಯರಿಗಾದಂಥ ಅಪಮಾನ ಅಂತ ಯಾಕೆ ಅವ್ರು ಪ್ರಚಾರ ಮಾಡೋದಿಲ್ಲ? ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, ಇವರು ಇಂಥ ಒಂದು ಕುಟುಂಬದಲ್ಲಿ ಇಂಥ ಪ್ರಕರಣ ಆಗಿದೆ, ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂಥೇಳಿ ಯಾಕೆ ಅವರು ಇದು ಮಾಡ್ತಾ ಇಲ್ಲ? ಬಹುಶಃ ಇದು ಒಬ್ರಿಗೆ ಒಂದು ಮಾಡ್ತಕ್ಕಂಥದ್ದು, ಇನ್ನೊಬ್ರಿಗೆ ಇನ್ನೊಂದು ರೀತಿ ತೋರಿಸ್ತಕ್ಕಂಥ ಧೋರಣೆಗಳು, ಅವರ ವ್ಯಕ್ತಿತ್ವ, ಅವರ ರಾಜಕೀಯ ಲಲ್ಲಾಸೆಗೋಸ್ಕರ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನು ಈ ರೀತಿ ಮಾಡಿದ್ದಾರೆ.
ಸರ್, ರೇವಣ್ಣ ಅವ್ರು ನೆನ್ನೆ ಒಂದು ಮಾತನ್ನು ಹೇಳ್ತಾರೆ, ಇವರು ರಾಜಕೀಯ ಷಡ್ಯಂತ್ರ ನನ್ನ ಮೇಲೆ ಮತ್ತು ನನ್ನ ಮಗನ ಮೇಲೆ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಒಂದು ಉತ್ತರನ ಕೊಡ್ತಾರೆ ಸರ್ ರೇವಣ್ಣ ಅವರು. ಅದನ್ನು ಕುಮಾರಸ್ವಾಮಿ ಅವ್ರನ್ನ ಕೇಳಬೇಕು. ಷಡ್ಯಂತ್ರ ಏನಾರ ಮಾಡಿದರೆ ಕುಮಾರಸ್ವಾಮಿ ಅವ್ರು ಮಾಡಿರಬೇಕು, ಬೇರೆಯವ್ರು ಯಾರು ಮಾಡಿರೋದಿಲ್ಲ. ಸರ್, ಇನ್ನೊಂದು ಕಾಂಗ್ರೆಸ್ ಎಲ್ಲ ಕಡೆ ಪ್ರತಿಭಟನೆ ನಡೆಸ್ತಾನೆ ಇದೆ. ಈ ಪ್ರಕರಣಕ್ಕೆ ಸಂಬಂಧ ಹೊರ ಬರ್ತಿದ್ದಾಗೇ ಚುನಾವಣೆ ಮುಗಿದಿದ್ದು ನೆಕ್ಸ್ಟ್ ಡೇಗೇ ಪ್ರಜ್ವಲ್ ರೇವಣ್ಣ ಹೊರ ದೇಶಕ್ಕೆ ಹೋಗಿರುವಂಥದ್ದು. ನೋಡಿ, ಅವ್ರು ಹೊರದೇಶಕ್ಕೆ ಹೋಗಿದ್ದಾರೋ ಎಲ್ಲೋಗಿದ್ದಾರೋ, ನನಗೆ ಬೇಕಾಗಿರ್ತಕ್ಕಂಥದ್ದು ಯಾರು ನೊಂದಂತ ಸಂತ್ರಸ್ತ ಹೆಣ್ಣು ಮಕ್ಕಳಿದಾರಿಗೆ ಅವ್ರಿಗೆ ರಕ್ಷಣೆಯನ್ನು ಸರ್ಕಾರ ಕೊಡಬೇಕು, ಅವರ ಭದ್ರತೆಯನ್ನು ನೋಡಬೇಕು. ಅವ್ರಿಗೆ ಜೀವ ಬೆದರಿಕೆ ಇರ್ತದೆ. ಅವ್ರಿಗೆ ಬಂದು ಬೇರೆ ಬೇರೆ ಕಡೆ ಮಾಜಿ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಪಿಟಿಷನ್ ಬರೀತಾರಲ್ಲ, ಈಗ ಯಾಕೆ ಬರೆಯೋದಿಲ್ಲ ಅವರು? ಈಗ ಯಾಕೆ ಅವ್ರು ರಕ್ಷಣೆ ಕೊಡಿ ಅಂತ ಕೇಳೋದಿಲ್ಲ? ಈಗ ಯಾಕೆ ಅವ್ರು ಮೌನವಾಗಿದ್ದಾರೆ? ಮಾಜಿ ಪ್ರಧಾನಮಂತ್ರಿಗಳು ಹೇಳಬೇಕು, ಪತ್ರ ಬರಿಬೇಕು ಪ್ರಧಾನಮಂತ್ರಿಗಳಿಗೆ, CBI ಕೊಡಿ ಅಂತನೋ ಯಾವ್ಯಾವುದೋ ಏಜೆನ್ಸಿಗಳು ಕೊಡಿ ಅಂತ ಬರೀತಾರಲ್ಲ, ಹೇಳ್ತಾರಲ್ಲ, ಇವರು ಬರಿಬೇಕು. ಇವರು ಏನು ಇಂಥ ಒಂದು ದೊಡ್ಡ ರಾಕೆಟ್ ಹಾಸನ ಜಿಲ್ಲೆನಲ್ಲಿ ನನ್ನ ಕುಟುಂಬದಲ್ಲಿ ನಡೆದಿದೆ ಅನ್ನೋದನ್ನು ಬರಿಬೇಕು ಅವರು. ಅದನ್ನು ಒತ್ತಾಯ ಮಾಡ್ತೀನಿ. ಹಾಸನ ಜಿಲ್ಲೆಯ ಹೆಣ್ಣುಮಕ್ಕಳು ಇದ್ದಾರೋ, ಹೊರಗಡೆ ಹೆಣ್ಮಕ್ಳು ಇದ್ದಾರೋ, ಅವರೆಲ್ಲರೂ ಕೂಡ ಭದ್ರತೆಯನ್ನು ಒದಗಿಸುವಂಥ ಕೆಲಸ ಸರ್ಕಾರ ತಕ್ಷಣ ಮಾಡಬೇಕು. ಅವರ ಏನು ಮಾನಹಾನಿ ಆಗ್ತಾ ಇದೆ, ಆ ಮಾನಹಾನಿ ಪ್ರಕರಣಗಳು ಏನಿದೆ ಅವರಿಗೆ ಸೂಕ್ತ ರೀತಿಯಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಭದ್ರತೆಯನ್ನು ಒದಗಿಸಿ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕು. ಓಕೆ ಸರ್, ಇದಿಷ್ಟು ಸಂಸದರಾಗಿರುವಂತಹ DK ಸುರೇಶ್ ಅವರ ಮಾತು. ಕುಟುಂಬದ ರಾಜಕೀಯ ಒಳ್ಳೆಯದಾದಾಗ ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ಅವರೇ ಖುದ್ದು ನಿಂತ್ಕೊಂಡು ಇದರ ಬಗ್ಗೆ ತನಿಖೆಗೆ ಆದೇಶ ಮಾಡಿಸ್ಬೇಕು, ಪ್ರಧಾನಿಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.